ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು 1938 ಏಪ್ರಿಲ್ 25ರಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದುರಾಶ್ವತ್ಥದಲ್ಲಿ ನಡೆದ ಧ್ವಜ ಸತ್ಯಾಗ್ರಹದ ಸಂದರ್ಭದಲ್ಲಿ ಅನೇಕ ಮಹನೀಯರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣ ತೆತ್ತಿದ್ದಾರೆ. ಅವರನ್ನು ಸ್ಮರಿಸುವ ಜೊತೆಗೆ ಅವರ ಆದರ್ಶ ದೇಶಪ್ರೇಮವನ್ನು ಪಸರಿಸಿ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯದ ಬಗ್ಗೆ ಹಾಗೂ ದೇಶಪ್ರೇಮದ ಬಗ್ಗೆ ಮನವರಿಕೆ ಮಾಡಲು ಪ್ರತಿ ವರ್ಷ ಏಪ್ರಿಲ್ 25ರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. 1938ರ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದುರಾಶ್ವತ್ಥ ತನ್ನದೇ ಆದ ತ್ಯಾಗ ಬಲಿದಾನಕ್ಕೆ ಸಾಕ್ಷಿಯಾದಂಥ ಒಂದು ಸ್ಥಳ. ಇವತ್ತು ಈ ಸ್ಥಳದಲ್ಲಿ ಪ್ರತಿ ವರ್ಷ 25ನೇ ತಾರೀಕು ಏಪ್ರಿಲ್ ತಿಂಗಳು ಏನು ಇಲ್ಲಿ ಹುತಾತ್ಮರಾದಂಥ ದಕ್ಷಿಣ ಭಾರತದ ಜಲಿಯನ್ ವಾಲಾ ಬಾಗ್ ಅಂತೇಳಿ ಬ್ರಿಟಿಷರ ಪ್ರಹಾರಕ್ಕೆ ತಮ್ಮ ದೇಹವನ್ನು ಅರ್ಪಣೆ ಮಾಡಿದಂಥ ಹುತಾತ್ಮರನ್ನು ಸ್ಮರಿಸ್ಕೊಳ್ಳುವಂಥ ದಿನ. ಈ ಒಂದು ಕ್ಷೇತ್ರ ಹಿಂದಿನಿಂದನೂ ಅನೇಕರ ಕೊಡುಗೆ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಶಿವಶಂಕರ ರೆಡ್ಡಿ ಸಾಹೇಬ್ರನ್ನ ಹಾಗೂ ಈ ಕ್ಷೇತ್ರದ ಮಾನ್ಯ ಶಾಸಕರನ್ನು ನಾನೆಲ್ಲರನ್ನೂ ಸ್ಮರಿಸ್ಕೊಳ್ತೇನೆ. ನಿರಂತರವಾಗಿ ಒಂದು ವರ್ಗ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ, ಇದನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯೋದ್ರಲ್ಲಿ ನಿರಂತರವಾದ ಪರಿಶ್ರಮವನ್ನು ಏನು ಮಾಡಿದ್ದಾರೆ ಅದರ ಭಾಗವಾಗಿ ಇವತ್ತಿನ ಆಚರಣೆಯ ಭಾಗವಾಗಿ ನಾವೆಲ್ಲ ಸೇರಿದ್ದೇವೆ. ಎಲ್ಲರ ಅಪೇಕ್ಷೆ ಇದೆ ಮುಂದೆ ಇದು ವಿದ್ಯುಕ್ತವಾಗಿ ಪ್ರತಿ ವರ್ಷ ಈ 25ನೇ ತಾರೀಕು ಏಪ್ರಿಲ್ 25ನೇ ತಾರೀಕು ಮುಂದಿನ ಪೀಳಿಗೆಗೆ ತ್ಯಾಗ ಬಲಿದಾನಗಳ ಒಂದು ಸಂದೇಶವನ್ನು ಕೊಡಬೇಕು. ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಅವರ ಅಪೇಕ್ಷೆ ಅವತ್ತೇನಿತ್ತು ಆ ಅಪೇಕ್ಷೆಯನ್ನು ನಾವು ಸಾಕಾರಗೊಳಿಸಬೇಕು. ಡಾಕ್ಟರ್ ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ 1938ರ ಏಪ್ರಿಲ್ 25ರಂದು ವಿದುರಾಶ್ವತ್ಥ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ ಧ್ವಜ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ವೇಳೆ ಬ್ರಿಟಿಷರು ಬಂದೂಕಿನಿಂದ 90 ಸುತ್ತುಗಳ ಗುಂಡುಗಳನ್ನು ಹಾರಿಸಿದ ವೇಳೆ ಬ್ರಿಟಿಷ್ ಸರ್ಕಾರದ ದಾಖಲೆಗಳಲ್ಲಿ 11 ಜನ ಪ್ರಾಣ ತೆತ್ತಿದ್ದಾರೆ ಎಂದು ಉಲ್ಲೇಖಿಸಿದ್ದು, ವಿದುರಾಶ್ವತ್ಥ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ಜಾತ್ರೆಯು ನಡೆಯುತ್ತಿದ್ದು ಜಾತ್ರೆಗೆ ಭಕ್ತರು ಪ್ರಾಣ ತೆತ್ತಿದ್ದಾರೆ. ಇಂತಹ ತ್ಯಾಗ ಬಲಿದಾನಗಳ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮೂಲಕ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ, ದೇಶಪ್ರೇಮವನ್ನು ಬೆಳೆಸುವ ಕೆಲಸ ಮಾಡಲಾಗುವುದು ಎಂದರು. ನನಗೂ ಅದಿಡಿಸ್ತು. ಪ್ರತಿ ವರ್ಷ ಏಪ್ರಿಲ್ 25ನೇ ತಾರೀಕು ಅಂದಿನ ದಿನಗಳನ್ನು ನೆನೆಸುವಂಥದ್ದು ಮತ್ತು ಇವತ್ತಿನ ಪೀಳಿಗೆಗೆ ತಿಳಿಸುವಂಥ ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕಾಗಿದೆ. ಇವತ್ತು ಭಾಳ ಜನ ಸಾರ್ವಜನಿಕರಲ್ಲಿ ಸ್ವಾತಂತ್ರ್ಯದ ಹಿನ್ನೆಲೆ, ದೇಶದ ಒಂದು ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಎಲ್ಲರೂ ಬರೀ ಸ್ವಾರ್ಥ, ಎಷ್ಟು ಸಂಪಾದನೆ ಮಾಡೋದು, ಎಲ್ಲಿ ದುಡ್ಡು ಹೊಡಿಬೋದು, ಏನು ಮಾಡ್ಬೋದು, ಇದು ಜಾಸ್ತಿ ಇವತ್ತು ಸ್ವಾರ್ಥತೆ ತುಂಬಿಬಿಟ್ಟಿದೆ. ಎಲ್ಲ ಕ್ಷೇತ್ರದಲ್ಲೂ, ರಾಜಕೀಯದಲ್ಲೂ, ಆಡಳಿತದಲ್ಲೂ, ಪ್ರತಿಯೊಂದರಲ್ಲೂ ಇವತ್ತು ಮೌಲ್ಯಗಳು ಕುಸಿದಿದ್ದಾವೆ. ಜನರಲ್ಲಿ ನೀತಿ ಕಡಿಮೆ ಆಗಿದೆ. ಇವತ್ತು ಸ್ವಾರ್ಥತೆ ತುಂಬಿದೆ. ಸ್ವಾರ್ಥತೆಯಿಂದ ನಾವು ನಾಶ ಆಗ್ತೀವಿ, ಸಮಾಜ ನಾಶ ಆಗುತ್ತೆ. ಸ್ವಾರ್ಥತೆ ಬೇಕು. ಸ್ವಾರ್ಥತೆಗೆ ಒಂದು ಇತಿಮಿತಿ ಇರಬೇಕು. ಇತಿಮಿತಿ ಇಲ್ಲದೆ ಇರತಕ್ಕಂಥ ಸ್ವಾರ್ಥತೆ ಆಡಳಿತ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದು ಜಾಸ್ತಿ ಆದರೆ ಇದು ಕ್ಯಾನ್ಸರ್ ಬಂದಂಗೆ. ವಿದುರಾಶ್ವತ್ಥದಲ್ಲಿ ಈಗಾಗಲೇ ಹುತಾತ್ಮರ ಸ್ಮಾರಕ ಅಭಿವೃದ್ಧಿ, ವೀರಸೌಧ, ಸ್ವಾತಂತ್ರ್ಯ ಸಂಗ್ರಾಮದ ಗ್ಯಾಲರಿ, ವ್ಯವಸ್ಥಿತವಾದ ಗ್ರಂಥಾಲಯ ಸ್ಥಾಪಿಸಲಾಗಿದೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ಚಿತ್ರಪಟ ಗ್ಯಾಲರಿಯನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.